ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ ಸ್ನೇಹಿತರೆ. ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಎಲ್ಲಾ ಸಂಕಷ್ಟಹರ ಚತುರ್ಥಿಗಿಂತ ವಿಶೇಷವಾದ ಮಹತ್ವ ಇದೆ ಸ್ನೇಹಿತರೆ. ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ನಾವು ಕರಿತೀವಿ. ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರ ಜೀವನದಲ್ಲಿ ಎಂಥದ್ದೇ ದೋಷಗಳಿರ್ಲಿ ಅಥವಾ ಎಲ್ಲಾ ಕೆಲಸ ಕಾರ್ಯಗಳು ನಮ್ಗೆ ವಿಘ್ನ ಆಗ್ತಿದೆ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಕೂಡ ಜರುಗ್ತಾ ಇಲ್ಲ, ಅರ್ಧಕ್ಕೆ ನಿಂತು ಹೋಗ್ತಿವೆ, ಹಣಕಾಸಿನಲ್ಲಿ ಸಮಸ್ಯೆ, ನಾನಾ ರೀತಿಯ ಸಮಸ್ಯೆ ಯಾವುದೇ ಇರ್ಲಿ ಸ್ನೇಹಿತರೆ, ಅಂತವರು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವಂತದ್ದು ಅತಿ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪ್ರತಿಯೊಬ್ರು ಕೂಡ ನಾಳೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ. ಯಾವ ರೀತಿ ತುಂಬಾ ಸರಳವಾಗಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು, ಹಾಗೆಯೇ ಶುಭ ಮುಹೂರ್ತ ಯಾವುದು, ವಿಶೇಷ ದೀಪಾರಾಧನೆ, ಚಂದ್ರೋದಯ ಸಮಯ, ಸರಳ ಪೂಜಾ ವಿಧಾನ, ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವರ್ಷದ ಮೊಟ್ಟ ಮೊದಲ ಸಂಕಷ್ಟಹರ ಚತುರ್ಥಿ ಅಂತಾನೆ ಹೇಳ್ಬೋದು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ. ಅಂಗಾರಕ ಸಂಕಷ್ಟಹರ ಚತುರ್ಥಿ ಈ ವರ್ಷದ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಇವತ್ತು ಒಂದ್ಸತಿ ನೋಡೋಣ. ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ತಿಥಿ ಪ್ರಾರಂಭವಾಗುವಂತದ್ದು ಮಂಗಳವಾರ 6ನೇ ತಾರೀಕು ಬೆಳಿಗ್ಗೆ 8 ಗಂಟೆ 1 ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಮರುದಿನ ಅಂದ್ರೆ 7ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 52 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಮ್ಗೆ ಯಾವಾಗ್ಲೂ ಕೂಡ ಚಂದ್ರೋದಯದ ಸಮಯಕ್ಕೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ತಿಥಿ ಇರಬೇಕು. ಆಗ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 2026ನೇ ವರ್ಷದಲ್ಲಿ ಮೊಟ್ಟ ಮೊದಲ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಮಂಗಳವಾರದ ದಿನ 6ನೇ ತಾರೀಕು ಆಚರಣೆಯನ್ನ ಮಾಡುವಂತದ್ದು ಹೆಚ್ಚಿನ ಫಲವನ್ನ ತಂದುಕೊಡುತ್ತೆ ಸ್ನೇಹಿತರೆ. ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ನಾವು ವಿಧಿ ವಿಧಾನಗಳ ಪ್ರಕಾರ ಆಚರಣೆಯನ್ನ ಮಾಡಿದಾಗ ನಮ್ಗೆ ಪೂರ್ಣವಾದ ಫಲ ದೊರೆಯುತ್ತೆ. ನಾವು ಮಾಡುವಂತಹ ಪೂಜೆ ವಿಧಿವಿಧಾನಗಳಿಂದ ಒಳ್ಳೆ ಶುಭ ಮುಹೂರ್ತದಲ್ಲಿ ಮಾಡ್ಬೇಕು ಸ್ನೇಹಿತರೆ. ಆವಾಗ್ಲೇ ನಮ್ಗೆ ಸಂಪೂರ್ಣವಾದ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ನಾವು ಉಪವಾಸವಿದ್ದು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಚಂದ್ರೋದಯದ ಸಮಯದಲ್ಲಿ ಅರ್ಘ್ಯವನ್ನ ನೀಡಿದಾಗ ಮಾತ್ರ ನಮ್ಗೆ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಫಲ ಖಂಡಿತವಾಗ್ಲೂ ದೊರೆಯುತ್ತೆ ಸ್ನೇಹಿತರೆ. ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ನಾವು ಪೂಜಾ ತಯಾರಿನ ಮಾಡ್ಕೋಬೇಕು. ಅಂದ್ರೆ ದೇವರ ಸಾಮಗ್ರಿಗಳನ್ನ ಎಲ್ಲಾನು ಕೂಡ ತೊಳೆದಿಟ್ಕೊಂಡು, ಹಾಗೆಯೇ ಪೂಜೆಗೆ ಬೇಕಾದಂತ ದೀಪ, ಧೂಪ, ನೈವೇದ್ಯ, ಅರಿಶಿಣ, ಕುಂಕುಮ, ಶ್ರೀಗಂಧ, ಹೂವು, ಪತ್ರೆ ಪ್ರತಿಯೊಂದನ್ನು ಕೂಡ ನಾವು ತಯಾರಿನ ಮಾಡಿ ಇಟ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ತುಂಬಾನೇ ಸರಳ ಆಗುತ್ತೆ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ಅಂಗಾರಕ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿರೋದ್ರಿಂದ ದೇವರ ಮನೇಲಿರೋ ಅಂತ ಯಾವುದೇ ಸಾಮಾನುಗಳನ್ನ ಆ ದಿನ ಕ್ಲೀನ್ ಮಾಡಬಾರ್ದು. ಹಾಗಾಗಿ ಇಂದಿನ ದಿನನೇ ಎಲ್ಲಾನು ನೀಟಾಗಿ ತೊಳೆದು ಇಟ್ಕೊಂಡ್ಬಿಡಿ. ಆ ದಿನ ಎದ್ದು ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ನೀವು ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕಾಗುತ್ತೆ. ನೀವು ಎಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಅಲ್ಲಿ ರಂಗವಲ್ಲಿಯನ್ನ ಹಾಕಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಶ್ರೀಗಂಧ, ಅರಿಶಿಣ, ಕುಂಕುಮ ಹಾಗೆಯೇ ಮಂತ್ರಾಕ್ಷತೆಯನ್ನ ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. ಹಾಗೆಯೇ ನೀವು ದೀಪ, ಧೂಪವನ್ನ ಹಾಗೆಯೇ ನೈವೇದ್ಯವನ್ನ ತೋರಿಸ್ಬೇಕು. ನೈವೇದ್ಯ ಅಂತ ಬಂದ್ರೆ ತುಂಬಾನೇ ಸರಳವಾಗಿ ಬೆಳಿಗ್ಗೆ ಬೆಲ್ಲ ಹಾಗೆಯೇ ಅವಲಕ್ಕಿಯನ್ನ ನೀವು ನೈವೇದ್ಯವಾಗಿ ಇಡ್ಬೋದು. ಹಾಗೆಯೇ ವಿಶೇಷವಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಈ ದೀಪಾರಾಧನೆ ಮಾಡ್ತಾರೆ. ಇದು ಪಂಚಮುಖಿ ದೀಪಾರಾಧನೆ ಅಂತ. ಇದು ತುಂಬಾ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಈ ದೀಪವನ್ನ ಹಚ್ಚಬೇಕು ಅಂತ. ನಿಮ್ಗೆ ಮತ್ತೆ ತಿಳಿಸ್ಕೊಡ್ಬೇಕು ಅಂದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಕೂಡ ಪಂಚಮುಖಿ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ನಾವು ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸ್ಬೇಕು. ಕೆಂಪು ಹೂಗಳನ್ನಂತೂ ಮರಿಲೇಬಾರ್ದು ಸ್ನೇಹಿತರೆ. ಹಾಗೆಯೇ ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು, ಧೂಪವನ್ನ ತೋರಿಸ್ಬೇಕು, ಹಾಗೆಯೇ ನೈವೇದ್ಯ ಹಾಗೆ ಅರ್ಚನೆಯನ್ನು ಕೂಡ ನಾವು ಮಾಡ್ಬೇಕು. ಗಣೇಶನಿಗೆ ನಾವು ತುಂಬಾ ಪ್ರಿಯವಾದಂತಹ ಸಿಹಿ ನೈವೇದ್ಯಗಳನ್ನ ಮಾಡಿಡ್ಬೇಕು. ಬೆಳಿಗ್ಗೆ ನೀವು ತುಂಬಾನೇ ಸರಳವಾಗಿ ನೀವು ಅವಲಕ್ಕಿ ಬೆಲ್ಲವನ್ನ ಇಡಿ. ಹಾಗೆಯೇ ನೀವು ಸಂಕಷ್ಟಹರ ಚತುರ್ಥಿಯ ದಿನ ತುಂಬಾನೇ ಬಹಳ ಮುಖ್ಯವಾಗಿ ಗಣೇಶನಿಗೆ ಮಾತ್ರ ಪೂಜೆಯನ್ನ ಮಾಡೋದಲ್ಲ, ಆ ದಿನ ಚಂದ್ರನ ಪ್ರತಿಬಿಂಬವನ್ನ ರಂಗೋಲಿಯಲ್ಲಿ ಅಥವಾ ಅಕ್ಕಿ ಹಿಟ್ಟಿನಿಂದ ದೇವರ ಮನೆಯಲ್ಲಿ ಬರೆದು ಒಂದು ಮನೆಯಲ್ಲಾಗಿರ್ಬೋದು ಅಥವಾ ಸಾಣೆ ಕಲ್ ಮೇಲಾದ್ರೂ ಸರಿ ಚಂದ್ರನ ಒಂದು ಬಿಂಬವನ್ನ ಬರೆದು, ಅಂದ್ರೆ ಆ ಚಂದ್ರನಿಗೂ ಕೂಡ ನಾವು ಅರಿಶಿಣ, ಕುಂಕುಮ, ಶ್ರೀಗಂಧ ಆಗಿ ಗೆಜ್ಜೆ ವಸ್ತ್ರವನ್ನ ಏರಿಸಿ ಅದಕ್ಕೂ ಕೂಡ ನಾವು ಪೂಜೆಯನ್ನ ಸಲ್ಲಿಸಬೇಕು. ಚಂದ್ರನನ್ನ ನಾವು ಪೂಜೆಯನ್ನ ಮಾಡದೆ ಯಾವುದೇ ಕಾರಣಕ್ಕೂ ಕೂಡ ಸಂಕಷ್ಟಹರ ಚತುರ್ಥಿಯ ಪೂಜೆ ನಮ್ಗೆ
ಪೂರ್ಣ ಫಲವನ್ನ ತಂದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಚಂದ್ರನ ಪ್ರತಿಬಿಂಬವನ್ನ ರಂಗೋಲಿಯಲ್ಲಿ ಅಥವಾ ಅಕ್ಕಿ ಹಿಟ್ಟಿನಿಂದ ಬರೆದು ನೀವು ಪೂಜೆಯನ್ನ ಮಾಡ್ಬೇಕು. ಈ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ನಾವು ಸಂಕಲ್ಪವನ್ನ ಮಾಡ್ಬೇಕು. ಅಂದ್ರೆ ನಿಮ್ಗೆ ಸಂಕಲ್ಪ ಮಂತ್ರ ಏನಾದ್ರು ಬಂದ್ರೆ ಸಂಕಲ್ಪ ಮಂತ್ರ ಸಮೇತ ನೀವು ಪೂಜೆಯನ್ನ ಮಾಡಿ. ಅಥವಾ ನಿಮ್ಗೆ ಯಾವುದೇ ಮಂತ್ರ ಗೊತ್ತಿಲ್ಲ ಅಂದ್ರೆ ತುಂಬಾನೇ ಸರಳವಾಗಿ ಕೈಯಲ್ಲಿ ಅಕ್ಷತೆ ಹಾಗೇನೆ ಒಂದು ಕೆಂಪು ಹೂವು ಹಾಗೆ ಬಟ್ಲಡ್ಕೆಯನ್ನ ಇಟ್ಕೊಂಡು ₹1 ನಾಣ್ಯವನ್ನ ಇಟ್ಕೊಂಡು ನೀವು ಇಡೀ ದಿನ ನಾವು ಉಪವಾಸವಿದ್ದು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ. ನಮ್ಗೆ ಏನಿದೆ ಸಂಕಷ್ಟಗಳು ಅವೆಲ್ಲ ದೂರ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಅಂದ್ರೆ ನಿಮ್ಮ ಕೋರಿಕೆಗಳು ಏನಿದೆ ಅವುಗಳನ್ನ ನೀವು ಹೇಳ್ಕೊಂಡು ಇದಕ್ಕೋಸ್ಕರ ನಾವು ಈ ದಿನ ಸಂಪೂರ್ಣವಾಗಿ ಉಪವಾಸವಿದ್ದು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಬೇಡ್ಕೊಂಡು ಗಣೇಶನ ಅನುಗ್ರಹ ನಮ್ಗೆ ಸಂಪೂರ್ಣವಾಗ್ಲಿ ದೊರಿಲಿ ಅಂತ ಬೇಡ್ಕೊಂಡು ಕೈಯಲ್ಲಿ ಉದ್ದರಣೆಯಿಂದ ನೀರನ್ನ ಬಿಡಬೇಕು. ಅಂದ್ರೆ ಮಂತ್ರಾಕ್ಷತೆ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸಂಕಲ್ಪವನ್ನ ಮಾಡ್ಕೊಂಡು ಇಡೀ ದಿನ ಉಪವಾಸವನ್ನ ಮಾಡಿ ದೇವರಿಗೆ ದೀಪ ಧೂಪ ನೈವೇದ್ಯ ಅರ್ಚನೆ ಮಹಾಮಂಗಳಾರತಿಯನ್ನ ಮಾಡಿ ಸಾಯಂಕಾಲದ ಸಮಯದಲ್ಲೂ ಕೂಡ ನಾವು ಸಿಹಿಯಾದ ಒಂದು ನೈವೇದ್ಯವನ್ನ ದೇವರಿಗೆ ಮಾಡಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಪೂಜೆಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದಾಗ ನಮ್ಗೆ ಉಪವಾಸ ಅಲ್ಲಿಗೆ ಮುರಿಯುತ್ತೆ ಸ್ನೇಹಿತರೆ. ಚಂದ್ರನಿಗೆ ಅರ್ಘ್ಯವನ್ನ ನೀಡುವ ತನಕ ನಾವು ಉಪವಾಸವನ್ನ ಮಾಡ್ಲೇಬೇಕು. ಅದಾದ್ಮೇಲೆ ನಾವು ಉಪವಾಸವನ್ನ ಬಿಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೂ ಸರಳವಾಗಿ ಪೂಜೆಯನ್ನ ಮಾಡಿದಾಗ ಮಾತ್ರ ಸಂಕಷ್ಟಹರ ಚತುರ್ಥಿಯ ಸಂಪೂರ್ಣವಾದ ಫಲ ನಮ್ಗೆ ದೊರೀತಾ ಬರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.